ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್, ನೀವು ನೋಡ್ತಿದ್ದೀರಾ ಗಣೇಶ್ ಟೆಕ್ ಕ್ಲಾಸ್ ಇನ್ ಕನ್ನಡ. ಫ್ರೆಂಡ್ಸ್, ಈಗ ಪ್ರೆಸೆಂಟ್ ಟ್ರೆಂಡ್ ನೋಡಿದ್ರೆ ಒಂದು ಸ್ಲಿಮ್ ಫೋನು, ಇನ್ನೊಂದು ಕಾಂಪ್ಯಾಕ್ಟ್ ಫೋನ್. ಆಲ್ರೆಡಿ ಸ್ಲಿಮ್ ಫೋನ್ಸಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಂತ ತಗೊಂಡು ಬಂದಿದ್ದಾರೆ. ಮತ್ತು ಐಫೋನಲ್ಲಿ ಐಫೋನ್ 17 ಏರ್ ಅಂತ ತಗೊಂಡು ಬರ್ತಾರೆ ನೆಕ್ಸ್ಟ್ ಮಂತ್. ಅದೇ ಕಾಂಪ್ಯಾಕ್ಟ್ ಫೋನಲ್ಲಿ ನೋಡಿದ್ರೆ ಒಂದು OnePlus 13s ಅಲ್ಲಿ ತಗೊಂಡು ಬಂದಿದ್ದಾರೆ. ಅದು 55,000 ಲಾಂಚ್ ಮಾಡಿದ್ದಾರೆ. ಅದು ಆದಮೇಲೆ ಅದಕ್ಕೆ ಟಫ್ ಕಾಂಪಿಟೇಷನ್ ಅಂದರೆ Vivo X200 FE ಅಂತ ಹೇಳ್ಬೋದು. ಇದನ್ನು 55,000 ಲಾಂಚ್ ಮಾಡಿದ್ದಾರೆ. ಇದನ್ನು ಕ್ವಿಕ್ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ನಿಮಗೆ ಕಂಟೆಂಟ್ಸ್ ಏನೇನು ಬರ್ತಿದೆ ಅಂತ ತೋರಿಸ್ತೀನಿ. ಮೊಬೈಲ್ ಜೊತೆಗೆ ಬ್ಯಾಕ್ ಕೇಸ್, 90W ಫ್ಲಾಶ್ ಚಾರ್ಜರ್, Type A to Type C ಕೇಬಲ್, ಸಿಮ್ ಎಜೆಕ್ಟರ್ ಪಿನ್, ಎಕ್ಸ್ಕೇರ್ ಕಾರ್ಡ್. ಈ ಎಕ್ಸ್ಕೇರ್ ಕಾರ್ಡ್ ಏನಂದರೆ ಎಕ್ಸ್ ಸೀರೀಸ್ ಫೋನ್ಸ್ ಯಾರು ತಗೊಂಡಿರ್ತಾರೋ ಅವ್ರು ಸ್ವಲ್ಪ ಪ್ರೀಮಿಯಂ ಸರ್ವಿಸಸ್ ಇರ್ತಾವೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಮೊಬೈಲ್ ಸರ್ವಿಸ್ ತೊಗೊಂಡು ಹೋಗುವಾಗ ಸ್ಟ್ಯಾಂಡ್ ಬೈ ಡಿವೈಸ್ ಕೊಡೋದು, ಅಂದರೆ ರಿಪೇರ್ ಆಗೋ ತನಕ ನಮಗೆ ಇನ್ನೊಂದು ಡಿವೈಸ್ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಇರುತ್ತೆ. ಡೋರ್ ಸ್ಟೆಪ್ ರಿಪೇರ್ ಸರ್ವಿಸೂ ಇರುತ್ತೆ. ಇದು ಎಕ್ಸ್ಕೇರ್ ಕಾರ್ಡ್ ಬರೋ ಬೆನಿಫಿಟ್ಸ್. ಮೊಬೈಲ್ಗೆ ಪ್ರೀ ಅಪ್ಲೈಡ್ ಸ್ಕ್ರೀನ್ ಗಾರ್ಡ್ ಕೊಡ್ತಿದ್ದಾರೆ. ಸೇಮ್ ಕಲರ್ ಬ್ಯಾಕ್ ಕೇಸನ್ನು ಕೊಡ್ತಿದ್ದಾರೆ. ಬ್ಯಾಕ್ ಕೇಸ್ ಹಾಕ್ಬಿಟ್ಟು ನೋಡಿದ್ರೆ ನೋಡೋಕ್ಕೆ ಹೆಂಗಿರುತ್ತೆ. ಸೊ ಸೇಮ್ ಕಲರ್ ಆಗೋದಕ್ಕೆ ಲುಕ್ ಏನೂ ಚೇಂಜ್ ಆಗ್ತಿಲ್ಲ, ಚೆನ್ನಾಗಿದೆ ನೋಡೋಕ್ಕೆ. ಇನ್ನು ನಾನು ಆರ್ಡರ್ ಮಾಡಿರೋದು ಬಂದು 12+256GB ವೇರಿಯಂಟ್ ಫ್ರೋಸ್ಟ್ ಬ್ಲೂ. ಇನ್ನೂ 2 ಕಲರ್ಸ್ ಬರ್ತವೆ, ಆಂಬರ್ ಎಲ್ಲೋ ಆ್ಯಂಡ್ ಲಕ್ಸ್ ಗ್ರೇ ಅಂತ. ಇನ್ನು ಈ ಮೊಬೈಲ್ ಸ್ಪೆಸಿಫಿಕೇಷನ್ಸ್ ಬಂದರೆ ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ. ಫುಲ್ ಸ್ಪೆಸಿಫಿಕೇಷನ್ ನೀವು ನೋಡ್ಬೋದು. 6.31 ಇಂಚ್ 1.5K LTPO AMOLED ಡಿಸ್ಪ್ಲೇ. ಬ್ಯಾಕ್ ಸೈಡ್ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ ಬಂದು 50 ಮೆಗಾಪಿಕ್ಸೆಲ್ ಸೋನಿ IMX921, 50 ಮೆಗಾಪಿಕ್ಸೆಲ್ ಸೋನಿ IMX882 ಟೆಲಿಫೋಟೋ ಲೆನ್ಸ್, 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಿಲ್. ಫ್ರಂಟ್ ಕ್ಯಾಮ್ರಾ ಬಂದು 50 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ವಿತ್ ಡ್ಯುಯಲ್ RR ಸೆಲ್ಫಿ ಲೈಟ್ಸ್. ಇನ್ನು ಪ್ರಾಸೆಸರ್ ಬಂದು MediaTek Dimensity 9300+, ರ್ಯಾಮ್ ಬಂದು LPDDR5X ರ್ಯಾಮ್, ಸ್ಟೋರೇಜ್ ಬಂದು UFS 3.1 ಸ್ಟೋರೇಜ್, ಬ್ಯಾಟ್ರಿ 6500 mAh ಬ್ಯಾಟ್ರಿ ವಿತ್ 90W ಫ್ಲಾಶ್ ಚಾರ್ಜರ್. IP ರೇಟಿಂಗ್ ಬಂದು IP68 and 69 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್. ಇದೇ ಈ ಫೋನ್ ಸ್ಪೆಸಿಫಿಕೇಷನ್ಸ್. ಈ ಮೊಬೈಲಲ್ಲಿ ಫಸ್ಟ್ ಮೇನ್ ಅಟ್ರಾಕ್ಷನ್ ಬಂದು ಡಿಸೈನ್ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಮೊಬೈಲ್ ಸುತ್ತ ಅಲ್ಯೂಮಿನಿಯಂ ಫ್ರೇಮ್ ಕೊಡ್ತಿದ್ದಾರೆ ವಿತ್ 7.99 mm ಥಿಕ್ನೆಸ್. ನಾವು ವೆಯ್ಟ್ ವಿಷಯಕ್ಕೆ ಬಂದರೆ ಈ ಮೊಬೈಲ್ ನಿಮಗೆ 191 ಗ್ರಾಮ್ಸ್ ಬರ್ತಿದೆ. ಫ್ರಂಟ್ ಗ್ಲಾಸ್ ಬಂದು ಸ್ಕಾಚ್ ಸೆನ್ಸೇಷನ್ ಕೋರ್ ಗ್ಲಾಸ್ನ ಯೂಸ್ ಮಾಡ್ತಿದ್ದಾರೆ. ಈವನ್ ಮಿಲಿಟರಿ ಸ್ಟ್ಯಾಂಡರ್ಡ್ 810H ಸರ್ಟಿಫಿಕೇಷನ್ ತಗೊಂಡಿದ್ದಾರೆ. ಸಿವಿಯರ್ ಡ್ರಾಫ್ಟ್ನ ತಡ್ಕೊಳ್ಳುತ್ತೆ. ಬ್ಯಾಕ್ ಸೈಡ್ ಗ್ಲಾಸ್ ಬಂದು ಯಾವುದಂತ ಡಿಸ್ಕ್ಲೋಸ್ ಮಾಡಿಲ್ಲ. IP ರೇಟಿಂಗ್ ಬಂದರೆ IP68 and 69 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಇನ್ನು ಡಿಸ್ಪ್ಲೇಗೆ ಬಂದರೆ ಇದು 6.31 ಇಂಚ್ 1.5K LTPO AMOLED ಡಿಸ್ಪ್ಲೇ ಕೊಡ್ತಿದ್ದಾರೆ ವಿತ್ 120Hz ಅಡಾಪ್ಟಿವ್ ರಿಫ್ರೆಶ್ ರೇಟ್. ಈ ಅಡಾಪ್ಟಿವ್ ರಿಫ್ರೆಶ್ ರೇಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನೀವು ಹೆಂಗೆ ಯೂಸ್ ಮಾಡ್ತಿದ್ರು ಅದಕ್ಕೆ ತಕ್ಕನಂಗೆ ಇದು ರಿಫ್ರೆಶ್ ರೇಟ್ನ ಅಡ್ಜಸ್ಟ್ ಮಾಡ್ಕೊಳುತ್ತೆ. ಇದರಲ್ಲಿ HDR10+ ಸಪೋರ್ಟ್ ಇದೆ, L1 ಸಪೋರ್ಟ್ ಇನ್ನೂ ಇದೆ. ಹಾಗಾಗಿ ನೀವು ನೆಟ್ಫ್ಲಿಕ್ಸ್ ಆಗಲಿ ಅಮೆಝಾನ್ ಪ್ರೈಮ್ ಆಗಲಿ HD ಕ್ವಾಲಿಟಿಯಲ್ಲಿ ಕಂಟೆಂಟ್ನ ಎಂಜಾಯ್ ಮಾಡ್ಬೋದು. ಇದು 10-bit ಪ್ಯಾನಲ್ 1.07 ಬಿಲಿಯನ್ ಕಲರ್ಸ್ನ ಎಮಿಟ್ ಮಾಡುತ್ತೆ. ಇದರಲ್ಲಿ SGS ಸರ್ಟಿಫಿಕೇಷನ್ ತೊಗೊಂಡಿದ್ದಾರೆ. ಹಾಗಾಗಿ ಲೋ ಬ್ಲೂ ಲೈಟ್ನ ಎಮಿಟ್ ಮಾಡುತ್ತೆ. ನಿಮ್ಮ ಕಣ್ಣಿಗೂ ಅಷ್ಟು ಡ್ಯಾಮೇಜ್ ಆಗೋಲ್ಲ. ಇನ್ನು ಬ್ರೈಟ್ನೆಸ್ ವಿಷಯಕ್ಕೆ ಬಂದರೆ ಇದರಲ್ಲಿ 5000 ನಿಟ್ಸ್ ಪೀಕ್ ಬ್ರೈಟ್ನೆಸ್ನ ಕೊಡ್ತಿದ್ದಾರೆ. ಈವನ್ ಸನ್ಲೈಟ್ ವಿಸಿಬಿಲಿಟಿನೂ ನಿಮಗೆ ಆರಾಮಾಗಿ ಫುಲ್ ಬ್ರೈಟ್ ಬರುತ್ತೆ. ಇದರಲ್ಲಿ ಡಾಲ್ಬಿ ವಿಷನ್ ಇರಲ್ಲ, ಬಟ್ ವೀಡಿಯೋ ಕ್ವಾಲಿಟಿ ಮಾತ್ರ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ವೀಡಿಯೋ ಕ್ವಾಲಿಟಿ ಜಾಸ್ತಿ ಚೆನ್ನಾಗಿರುತ್ತೆ. ಇನ್ನು ಆಡಿಯೋ ಕ್ವಾಲಿಟಿಗೆ ಬಂದರೆ ಇದರಲ್ಲಿ ಡಾಲ್ಬಿ ಅಟ್ಮಾಸ್ ಇರಲ್ಲ. ಇವ್ರದ್ದೇ ಒಂದು ಸೂಪರ್ ಆಡಿಯೋ ಅಂತ ಒಂದಿರುತ್ತೆ. ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ ಇರ್ತವೆ. ಇನ್ನು ಸೌಂಡ್ ಕ್ವಾಲಿಟಿಗೆ ವಿಷಯಕ್ಕೆ ಬಂದರೆ ಈ ಫೋನಲ್ಲಿ ನಿಮಗೆ ಫಸ್ಟ್ ಅಟ್ರಾಕ್ಟ್ ಮಾಡೋದೇ ಕಾಂಪ್ಯಾಕ್ಟ್ ಡಿಸೈನ್. ಇನ್ನು ಸೆಕೆಂಡ್ ಅಟ್ರಾಕ್ಷನ್ ಬಂದು ಕ್ಯಾಮ್ರಾಸ್ ಅಂತ ಹೇಳ್ಬೋದು. ಇದು ಜೈಸ್ ಪಾರ್ಟ್ನರ್ಶಿಪ್ ಜೊತೆ ಬರ್ತಿದೆ. ಹಾಗಾಗಿ ಕ್ಯಾಮ್ರಾಸ್ ಇನ್ನೂ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಇರ್ತವೆ. ಬ್ಯಾಕ್ ಸೈಡ್ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮ್ರಾ ಬಂದು 50 ಮೆಗಾಪಿಕ್ಸೆಲ್ ಸೋನಿ IMX921, 50 ಮೆಗಾಪಿಕ್ಸೆಲ್ ಸೋನಿ IMX882 ಟೆಲಿಫೋಟೋ ಲೆನ್ಸ್, 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಿಲ್. ಫ್ರಂಟ್ ಕ್ಯಾಮ್ರಾ ಬಂದು 50 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ವಿತ್ ಡ್ಯುಯಲ್ RR ಸೆಲ್ಫಿ ಲೈಟ್ಸ್. ಕೆಲವೊಂದು ಸ್ಯಾಂಪಲ್ಸ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ನೋಡ್ಬೋದು. ಪೋರ್ಟ್ರೇಟ್ನ 23 mm, 35 mm, 50 mm, 85 mm, 100 mm ಫೋಕಲ್ ಲೆಂತಲ್ಲಿ ಫೋಟೋಸ್ನ ತೆಗಿಬೋದು. ಇದರಲ್ಲಿ ಇನ್ನೊಂದು AI ಸೀಸನ್ಡ್ ಪೋರ್ಟ್ರೇಟ್ಸ್ ಅಂತ ಇನ್ನೊಂದು ಆಪ್ಷನ್ ಇರುತ್ತೆ. ಅದನ್ನು ನೀವು ಎನೇಬಲ್ ಮಾಡಿಬಿಟ್ಟು ಫೋಟೋಸ್ ತೆಗೆದರೆ ನೋಡೋಕ್ಕೆ ಹಿಂಗಿರ್ತವೆ. ನೀವು ಫೋಟೋಸ್ ನೋಡ್ಬೋದು, ಜಾಸ್ತಿ ಚೆನ್ನಾಗಿ ಕಾಣಿಸ್ತಿದ್ದಾವೆ. ನಮಗೆ ಈ ಥರ ಸ್ಪೆಷಲ್ ಸೀಸನ್ ಪೋರ್ಟ್ರೇಟ್ಸ್ ಬೇಕಂದರೆ ನಾವು ಪೋರ್ಟ್ರೇಟ್ಸ್ ಹೋಗ್ಬಿಟ್ಟು ಮೇಲೆ AI ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಈ ಥರ ಲೇಔಟ್ ಬರುತ್ತೆ. ಇದರಲ್ಲಿ ಸ್ಪ್ರಿಂಗ್, ಸಮ್ಮರ್, ಆಟಮ್,
ವಿಂಟರ್ ಅಂತ 4 ಆಪ್ಷನ್ಸ್ ಇರ್ತವೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಫೋಟೋಸ್ ತೆಗೆದ್ರೆ ಅದು ಇಂಟರ್ನೆಟ್ ಹೆಲ್ಪ್ ತೊಗೊಂಡು ಇಮೇಜ್ನ ಪ್ರೊಸೆಸ್ ಮಾಡಿ ನಮಗೆ ಡಿಫ್ರೆಂಟ್ ವೆದರ್ಸಲ್ಲಿ ಫೋಟೋಸ್ನ ತೋರಿಸುತ್ತೆ. ಫೈನಲ್ ಪ್ರೊಸೆಸ್ ಆದಮೇಲೆ ಫೋಟೋಸ್ ನೋಡೋಕ್ಕೆ ಹಿಂಗಿರ್ತವೆ. ನೀವು ನೋಡ್ಬೋದು 100x ಜೂಮ್ ಮಾಡಿಬಿಟ್ಟು ಫೋಟೋ ತೆಗೆದರೆ ಸ್ವಲ್ಪ ಆಪ್ಟಿಮೈಸ್ ಮಾಡಿ ಎನ್ಹ್ಯಾನ್ಸ್ ಮಾಡಿ ತೋರಿಸುತ್ತೆ ಇಮೇಜ್ನ. ವೀಡಿಯೋ ಕ್ವಾಲಿಟಿಗೆ ಬಂದರೆ ನೀವು ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿಬಿಟ್ಟು 4K 60 FPS ಅಲ್ಲಿ ನೀವು ತೆಗಿಬೋದು ಮ್ಯಾಕ್ಸಿಮಮ್. ಈಗ ಕೆಲವೊಂದು ಸ್ಯಾಂಪಲ್ಸ್ನ ಹಾಕ್ತಿದ್ದೀನಿ, ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ನಾನೀಗ ಬ್ಯಾಕ್ ಫೇಸಿಂಗ್ ಕ್ಯಾಮ್ರಾನಿಂದ ರೆಕಾರ್ಡ್ ಮಾಡ್ತಾಯಿದ್ದೀನಿ 4K 60 FPS. ನೀವು ಸ್ಟೆಬಿಲೈಸೇಷನ್ ನೋಡ್ಬೋದು. ಈವನ್ ವಾಯ್ಸನ್ನು ಇಂಟರ್ನಲ್ ಮೈಕ್ರೋಫೋನಿಂದ ಬರ್ತಿದೆ. ಈಗ ನಡೀತಾ ಇದ್ದೀನಿ, ಸ್ಟೆಬಿಲೈಸೇಷನ್ ನೋಡ್ಬೋದು. ನಾನೀಗ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾನಿಂದ ರೆಕಾರ್ಡ್ ಮಾಡ್ತಾಯಿದ್ದೀನಿ 4K 60 FPS ಅಲ್ಲಿ. ನೀವು ನೋಡ್ಬೋದು ಸ್ಟೆಬಿಲೈಸೇಷನ್ ಹೆಂಗಿದೆ ಅಂತ. ವಾಯ್ಸನ್ನು ಇಂಟರ್ನಲ್ ಮೈಕ್ರೋಫೋನಿಂದ ಬರ್ತಿದೆ. ನೀವು ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡಿಬಿಟ್ಟು ಪೋರ್ಟ್ರೇಟ್ ವೀಡಿಯೋಸ್ನೂ ತೆಗಿಬೋದು. ಇದು ಮೈನ್ ಕ್ಯಾಮ್ರಾ ಯೂಸ್ ಮಾಡಿಬಿಟ್ಟು ತೆಗೆದಿರೋ ವೀಡಿಯೋ. ಮ್ಯಾಕ್ಸಿಮಮ್ ನೀವು 1080p ಅಲ್ಲಿ ತೆಗಿಬೋದು, 1080p 24 FPS ಅಲ್ಲಿ. ಮತ್ತು ಇದು ಟೆಲಿಫೋಟೋ ಲೆನ್ಸ್ ಯೂಸ್ ಮಾಡಿಬಿಟ್ಟು ತೆಗೆದಿರೋ ವೀಡಿಯೋ. ಸೇಮ್ ಇದನ್ನು ಮ್ಯಾಕ್ಸಿಮಮ್ 1080p ಅಲ್ಲಿ ತೆಗಿಬೋದು. ಇನ್ನೂ ಇದರಲ್ಲಿ ಕೆಲವೊಂದು AI ಫೀಚರ್ಸ್ ಇದ್ದಾವೆ. ಲೈಕ್ ಫೋಟೋದಲ್ಲಿ ಸಬ್ಜೆಕ್ಟ್ನ ಮೂವ್ ಮಾಡ್ಬೋದು. ಮೂವ್ ಮಾಡಿದ ಮೇಲೆ ಮಿಸ್ಸಿಂಗ್ ಪಾರ್ಟ್ಸ್ನ ಇರ್ತಾವೋ ಅದು ರೀಕ್ರಿಯೇಟ್ ಮಾಡುತ್ತೆ. ಮತ್ತು AI ಇಮೇಜ್ ಎಕ್ಸ್ಪ್ಯಾಂಡರ್ ಇರುತ್ತೆ. ಅಂದರೆ ಇಮೇಜ್ನ ಎಕ್ಸ್ಪ್ಯಾಂಡ್ ಮಾಡಿ ಮಿಸ್ಸಿಂಗ್ ಆಬ್ಜೆಕ್ಟ್ಸ್ನ ರೀಕ್ರಿಯೇಟ್ ಮಾಡುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಬಂದರೆ ಈ ಮೊಬೈಲಲ್ಲಿ ಡೈಮೆನ್ಸಿಟಿ 9300+ ಪ್ರೊಸೆಸರ್ ಕೊಡ್ತಿದ್ದಾರೆ. ಇದು ಆ್ಯಂಟಿಟು ಸ್ಕೋರ್ ನೋಡಿದ್ರೆ 19 lakh+ ಬರುತ್ತೆ. ಆಲ್ಮೋಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪರ್ಫಾರ್ಮೆನ್ಸ್ ಈಕ್ವಲ್ ಅಂತ ಹೇಳ್ಬೋದು. ಇದರಲ್ಲಿ BGMI ಸ್ಮೂತ್ ಆ್ಯಂಡ್ 90 FPS, HD ಎಕ್ಸ್ಟ್ರೀಮ್, HDR ಎಕ್ಸ್ಟ್ರೀಮ್ ಎಲ್ಲ ಗ್ರಾಫಿಕ್ಸಲ್ಲಿನೂ ಹ್ಯಾಂಡಲ್ ಮಾಡ್ಬೋದು. ಒಂಥರ ಇದು ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಇನ್ನು ಬ್ಯಾಟ್ರಿಗೆ ಬಂದರೆ ಇದರಲ್ಲಿ 6500 mAh ಬ್ಯಾಟ್ರಿ ಕೊಡ್ತಿದ್ದಾರೆ ವಿತ್ 90 ವಾಟ್ ಫಾಸ್ಟ್ ಚಾರ್ಜರ್. ನೀವು ಫುಲ್ ಚಾರ್ಜ್ ಮಾಡಿಬಿಟ್ಟು ಆರಾಮಾಗಿ ಫುಲ್ ವರ್ಕಿಂಗ್ ಡೇನ ಯೂಸ್ ಮಾಡ್ಬೋದು. ನಾನು ಒಂದು ಫುಲ್ ವರ್ಕಿಂಗ್ ಡೇ ಆದಮೇಲೂ ಇನ್ನೂ 30% ಚಾರ್ಜಿಂಗ್ ಉಳಿದಿದೆ. ಇದರಲ್ಲಿ BGMI ನಾನು ಹತ್ರ 1 hour ಆಡಿದ್ದೀನಿ. 1 hour ಆದ್ರೂ ಟೆಂಪ್ರೇಚರ್ <40 degrees Celsius ರೆಕಾರ್ಡ್ ಆಗಿದೆ. ಬ್ಯಾಟ್ರಿನೂ ಹತ್ರ 15% ಮಾತ್ರ ಡ್ರಾಪ್ ಆಗಿದೆ 1 hour BGMI ಆಡಿದ್ರೂ. ಇನ್ನು ಚಾರ್ಜಿಂಗ್ ಸ್ಪೀಡಿಗೆ ಬಂದರೆ ನಾನು 5% ಇರುವಾಗ ಚಾರ್ಜ್ಗೆ ಇಟ್ಟಿದ್ದೀನಿ. 5% to 50% ಚಾರ್ಜ್ ಮಾಡೋಕ್ಕೆ ಹತ್ರ ½ hour ತಗೊಳುತ್ತೆ. 5% to 100% ಚಾರ್ಜ್ ಮಾಡೋಕ್ಕೆ ಹತ್ರ 1 hour ತಗೊಳುತ್ತೆ. ವಿತಿನ್ 1 hour ಅಲ್ಲಿ ನೀವು ಫುಲ್ ಚಾರ್ಜ್ ಮಾಡ್ಬೋದು. ಇನ್ನು AI ಫೀಚರ್ಸ್ ಬಂದರೆ ಸರ್ಕಿಲ್ ಟು ಸರ್ಚ್ ಇರುತ್ತೆ, ಜೆಮಿನೈ ಲೈವ್, AI ಕಾಲ್ ಟ್ರಾನ್ಸ್ಲೇಷನ್, AI ಕಾಲ್ ಸಮ್ಮರಿ, ಸ್ಕ್ರೀನ್ ಟ್ರಾನ್ಸ್ಲೇಷನ್. ಈ AI ಸ್ಕ್ರೀನ್ ಟ್ರಾನ್ಸ್ಲೇಷನ್ ಏನಂದರೆ ನೀವು ಬೇರೆ ಲ್ಯಾಂಗ್ವೇಜಲ್ಲಿ ಆರ್ಟಿಕಲ್ ಓದ್ತಿದ್ದೀರಾ ಮೊಬೈಲಲ್ಲಿ, ನಿಮಗೂ ಅದು ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಓದ್ಕೋಬೋದು. ಇನ್ನು ಕನೆಕ್ಟಿವ್ ವಿಷಯಕ್ಕೆ ಬಂದರೆ ಇದರಲ್ಲಿ ಎಲ್ಲ 5G ಬ್ಯಾಂಡ್ಸ್ನ ಕೊಡ್ತಿದ್ದಾರೆ. Wi-Fi 7, Bluetooth 5.6 ಆ್ಯಂಡ್ NFC ಕೊಡ್ತಿದ್ದಾರೆ. ಸೊ ನೀವು ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ನೂ ಮಾಡ್ಬೋದು. ಇಷ್ಟೇ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.